ಹೌದು ಅಮ್ಮ, ಅದು ನಿಜನೇ. ಅಪ್ಪ ಚಿಕ್ಕವರಿದ್ದಾಗ ಕಟ್ಸಿದ ಮನೆ ಸೋರ್ತಾ ಇದೆ, ರಿಪೇರಿ ಮಾಡಿಸ್ಬೇಕು. ಮೊನ್ನೆ ತಾನೇ ಹೇಳಿದ್ದೀನಿ ನಾವು ಫೋನಲ್ಲೇ. ಸರಿ, ಒಂದು ಕೆಲಸ ಮಾಡ್ತೀನಿ. ಸದ್ಯಕ್ಕೆ ನನಗೆ ಒಂದು 6 ಮಂತ್ಸು ಯಾವುದೂ ಲೀವ್ ಇಲ್ಲ. 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಊರಿಗೆ ಬರ್ತೀನಲ್ಲ, ಅಷ್ಟಲ್ಲೇ ನಾನು ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ನನ್ನ ಫ್ರೆಂಡ್ಸ್ಗೂ ಕೇಳ್ತೀನಿ, ನೋಡೋಣ ಒಂದೇನಾದರೂ ಒಂದು ಪರಿಹಾರ ಕಂಡುಬಿಟ್ಟು ಸಾಧ್ಯವಾದಷ್ಟು ಬೇಗನೆ ಅದನ್ನ ರಿನೋವೇಷನ್ ಮಾಡಿಸೋಣ. ಇಲ್ಲ, ನಾನು ಮಾಡಿಸ್ತೀನಿ ಅಮ್ಮ, ಮಾತಾಡ್ತೀನಿ. ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಆದಷ್ಟು ಬೇಗನೆ ಅದಕ್ಕೊಂದು ಅರೇಂಜ್ಮೆಂಟ್ ಮಾಡ್ತೀನಿ. ಓಕೆನಾ? ಮತ್ತು ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ? ಸರಿ ಅಮ್ಮ, ಓಕೆ. ನಾನು ಆಫೀಸಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ ತಗೋ. ಬಾಯ್. ಆ್ಯಕ್ಚುಲಿ ಮನೆಯಿಂದ ಅಮ್ಮ ಫೋನ್ ಮಾಡಿದ್ರು, ಮನೇಲಿ ಸೋರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪೇರೆಂಟ್ಸ್ ಮನೇನ ಉಳಿಸ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದಕ್ಕೆ ಸ್ವಲ್ಪ ಫೈನಾನ್ಷಿಯಲ್ ನೀಡಿದೆ. ಮತ್ತು ಈಗ 6 ಮಂತ್ಸ್ವರೆಗೂ ನಾನು ಬ್ಯುಸಿ ಶೆಡ್ಯೂಲಲ್ಲಿದ್ದೀನಿ. ನನಗೇನು ಲೀವ್ ಸಿಗೋಲ್ಲ. ಈಗ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಊರಿಗೆ ಹೋಗ್ಬಿಟ್ಟು ನಮ್ಮ ಮನೇನ ರೆನೋವೇಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಫೈನಾನ್ಷಿಯಲ್ ನೀಡಿದೆ. ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ. ಇನ್ನೊಂದು 6 ಮಂತ್ಸಲ್ಲಿ ಹೆಂಗಾದ್ರೂ ಮಾಡಿ ನಾನು ಅರೇಂಜ್ ಮಾಡಲೇಬೇಕು. ಅದಕ್ಕೆ ನಿಮಗೇನಾದರೂ ಯಾವುದಾದ್ರೂ ಐಡಿಯಾ ಗೊತ್ತಿದೆನಾ? ಒನ್ ಟೈಮ್ ಬ್ಯಾಂಕಲ್ಲಿ ಮಾತಾಡಿ ನೋಡಿ, ಅಲ್ಲಿ ಲೋನ್ಸ್ ಎಲ್ಲ ಸಿಗ್ತಾ ಇರುತ್ತೆ, ಕೊಡ್ತಾರೆ. ಯೂಶ್ವಲಿ ಎಲ್ಲ ಫೈನಾನ್ಷಿಯಲ್ ಸೆಕ್ಟರ್ಸಲ್ಲೆಲ್ಲ ಲೋನ್ ಸಿಗುತ್ತೆ. ಒಂದ್ಸರಿ ಮಾತಾಡೋದು ಬೆಟರ್ ಅನ್ಕೋತೀನಿ. ನನಗೆ ತಿಳಿದಿರೋ ಮಟ್ಟಿಗೆ ಬ್ಯಾಂಕಲ್ಲಿ ನಿಮಗೆ ಬೇಕಾಗಿರೋ ಅಮೌಂಟು ಲೋನ್ ಸಿಗೋದು ಡೌಟ್ ಅನಿಸುತ್ತೆ. ಯಾಕಂದರೆ ಹೌಸು ರಿನೋವೇಷನಿಗೆ ಕೊಡೋ ಡೌಟು, ಹೌಸ್ ಕನ್ಸ್ಟ್ರಕ್ಷನಿಗೆಲ್ಲ ಲೋನ್ ಕೊಡ್ತಾರೆ. ಬೇರೆ ಕಡೆ ಟ್ರೈ ಮಾಡೋದು ಬೆಟರ್ ಅನ್ಸುತ್ತೆ ನನಗೆ ಅನಿಸಿರೋ ಮಟ್ಟಿಗೆ. ಹೇ ಗುರು, ನೀನು ಅಷ್ಟೊಂದು ಯಾಕೆ ವರಿ ಮಾಡ್ತಾ ಇದೀಯಾ? ಇಲ್ಲಿ ನೋಡಿ, ಇಲ್ಲಿ ಫೇಸ್ಬುಕ್ ಪೇಜಲ್ಲಿ ಮುತ್ತೂಟ್ ಚಿಟ್ಸ್ ಅಂತ ಒಂದು ಆ್ಯಡ್ ಇದೆ. ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಇದೆ. ಇಲ್ಲಿ ನೋಡಿ 1 lakhದಿಂದ ಅಪ್ ಟು 1 crore ಚಿಟ್ ಅವೈಲೇಬಲ್ ಇದೆ ಅಂತ ಹೇಳ್ತಿದ್ದಾರೆ ಅವರು. ಅದಿಲ್ಲ, ಆಮೇಲೆ ನಿಯರೆಸ್ಟ್ ಇದೆ, ದಾವಣಗೆರೆಯಲ್ಲಿ ಇದೆ. ನಾವು ಬ್ರಾಂಚಲ್ಲಿ ಹೋಗಿ ಒಂದ್ಸರಿ ಯಾಕೆ ನಾವು, ಹೌದು ಬ್ರಾಂಚ್ ಇದೆ, ನಾವು ಯಾಕೆ ಒಂದ್ಸರಿ ಹೋಗಿ ಅವ್ರಿಗೆ ವಿಸಿಟ್ ಮಾಡೋದು? ಗುಡ್ ಐಡಿಯಾ. ಯಾಕಂದ್ರೆ ಈಸಿ ಇದೆ ಅಂತ ಹೇಳ್ತಿದ್ದಾರೆ ಅವರು. ಒಳ್ಳೆ ಸರ್ವಿಸ್ ಕೂಡ ಇದೆ. ಮುತ್ತೂಟ್ ಅಂತ ನನಗೆ ಗೊತ್ತಿದೆ, ಮುತ್ತೂಟ್ ಬಗ್ಗೆ ಸರಿ ಒಳ್ಳೆ ಅವೈಲೇಬಲ್ ಇದೆ. ನಾವು ಒಳ್ಳೆ ಹೋಗಿ ಕೇಳೋಣ ಬ್ರಾಂಚಲ್ಲಿ ಹೋಗಿ. ಓಕೆ, ಬ್ರಾಂಚ್ಗೆ ಹೋಗ್ಬರೋಣ.